ಜಾಳೆ ಚಂದ್ರಾವಳಿಗೆ ಇತ್ತಲು ಕಾಣಿದೆ ಬಹು ಬೇಸರ, ಇತ್ತಲು ಕಾಣಿಸಿದ ಬಹು ಬೇಸರ, ಅಂದಿನ ನಿಮಿಷವಾಗಿ ಇತ್ತಲು ಕಾಣಿಸಿದ ಬಹು ಬೇಸರ, ನಿಮಿಷ ಯುಗವಾಗಿ ಯಾರಿಗೆ ಯಾವ ಆರೋಪವಾಗಲಿಯೋ ಅಥವಾ ಯಾವ ಗಣ್ಯತೆಯಾಗಲಿಯೋ ಸುಮ್ಮನೆ ಬರುವುದಕ್ಕೆ ಸಾಧ್ಯತೆ ಉಂಟ ಹೇಳು? ಇಲ್ಲ. ನೋಡಿದ್ರ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲ ನನಗೆ ಹೇಳುವುದಂತದ್ದು ಏನು? ಜಾಣೆ ಚಂದ್ರಾವಳಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವರೆಲ್ಲ ಗುರುತಿಸಿಕೊಂಡದ್ದು ಹಾಗೆ. ಈ ಮದುವೆಯಾದ ಮೇಲೆ ಹೆಣ್ಣಿನ ಬದುಕೇ ಹಾಗೆ ಬದಲಾಗಿ ಹೋಗುತ್ತದೆ. ನಾವು ಜಾಣೆ ಆಗಲಿಲ್ಲ ಅಂತ ಆದ್ರೆ ಬದುಕುವುದಕ್ಕಾಗುವುದಿಲ್ಲ. ಕುಳಿತರೆ ಕುಳಿತದ್ದೇ ತಪ್ಪು ಅಂತ ಹೇಳುವ ಅತ್ತೆ, ನಿಂತರೆ ನಿಂತದ್ದೇ ತಪ್ಪು ಅಂತ ಹೇಳುವ ಗಂಡ, ಇವರ ಮಧ್ಯದಲ್ಲಿ ಯಾರೆದುರಿಗೆ ಕುಳಿತುಕೊಳ್ಳಬೇಕು, ಯಾರೆದುರಿಗೆ ನಿಂತುಕೊಳ್ಳಬೇಕು ಅದನ್ನು ಯೋಚಿಸಿ ಯಾವ ಹೆಣ್ಣು ನಡೆಯುತ್ತಾ ಇರ್ತಾಳೋ ಅವಳು ನಿಜವಾದ ಜಾಣೆ ಆಗುತ್ತಾಳೆ. ಹಾಗಾಗಿ ನನಗೆ ಜಾಣೆ ಚಂದ್ರಾವಳಿ ಅಂತ ಹೇಳಿದ್ರು. ನೋಡಿದೆ, ನನ್ನ ಅತ್ತೆಯ ಸ್ವಭಾವ ಒಂದು ರೀತಿ, ಗಂಡನ ಸ್ವಭಾವವೇ ಒಂದು ರೀತಿ. ಮದುವೆಯಾಗಿ ಎಷ್ಟು ಕಾಲ ಕಳೆದು ಹೋದ್ರು ತವರಿಗೆ ಹೋಗಬೇಕೆನ್ನುವಂತಹ ನನ್ನ ಆಸೆ ಇನ್ನು ಬಂಜೆಯಾಗಿಯೇ ಇತ್ತು. ಆದ್ರೆ ಈ ಒಂದು 2-3 ದಿನಗಳ ಹಿಂದೆ ನನ್ನಮ್ಮ ಕುಲವತಿ ನಮ್ಮ ಮನೆಗೆ ಬಂದದ್ದು. ಊಟವನ್ನು ಮಾಡಿದ್ದು, ಸಂತೋಷದಿಂದ ಇದ್ದದ್ದು ಹೌದು. ಹೊರಡುವ ಸಂದರ್ಭದಲ್ಲಿ ನನ್ನವರಲ್ಲಿ ಹೇಳಿದ್ದಂಥದ್ದು ಏನು? ಅಳಿ ಅಂದ್ರೆ ಮಗಳನ್ನು 4 ದಿನದ ಮಟ್ಟಿಗೆ ಕರ್ಕೊಂಡು ಹೋಗುತ್ತೇನೆ ಅಂತ ಹೇಳಿದ್ರು. ನನಗೆ ಭರವಸೆ ಇರಲಿಲ್ಲ ಅವ್ರು ಕಳಿಸಿಕೊಡ್ತಾರೆ ಅಂತ. ಹೂ ಒಂದು ಬಿಟ್ರು. ಹೂ ಅಂದ್ರೆ ಹೌದು, ಸಂತೋಷ ಆಯ್ತು. ಸಂತೋಷದಿಂದ ಏನು ಮನೆ ಹೊತ್ತಿಲನ್ನು ದಾಟಬೇಕು ಅಂತ ಈಗ ಕಾಲಿರ್ತೇನೆ ನೀನು ಅಂತ ಹೇಳಿದ್ರು. ಯಾರು? ನಮ್ಮವರು. ಯಾಕೇನು? ನನಗೆ ಅಲ್ಲಿಗೆ ಯೋಚನೆ ಆಯ್ತು, ಇನ್ನು ಹೋಗ್ಲಿಕ್ಕೆ ಕೊಡುವುದಿಲ್ಲ ಅಂತ. ಆದ್ರೆ ಅವರು ಹೋಗ್ಲಿಕ್ಕೆ ಕೊಟ್ಟರು. ಒಂದು ಮಾತು ಹೇಳಿದ್ರು, ಎಂತದ್ದು ಗೊತ್ತುಂಟ? ಅಲ್ಲಿ ಒಬ್ಬ ಕೃಷ್ಣನ್ ಹುಟ್ಟಿಕೊಂಡಿದ್ದಾನೆ, ಅವ ಎಲ್ಲರಿಗೂ ಉಪದ್ರವನ್ನೇ ಕೊಡುವುದಂತೆ. ಅವರು ಅದಕ್ಕೆ ಹೇಳಿದ್ದು ನನಗೆ, ಭ್ರಷ್ಟ ಕೃಷ್ಣನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯೇ ಕೇಳದೇನಾದರೆ ಮುಟ್ಟೆನಿವಳನ್ನು ಮನೆಯ ಬಾಗಿಲ ಮೆಟ್ಟಗೋಡೆನೆ ಅಂತ ಹೇಳಿಬಿಟ್ರು. ನಾನು ಯೋಚನೆ ಮಾಡಿದ್ದು, ಆ ಕೃಷ್ಣನಿಂದ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಉಪದ್ರ ಆಗುತ್ತವಂತ ಅಂತಾದ್ರೆ ಯಾರು ಅವನನ್ನು ದಂಡಿಸಬೇಕು ಮುಂದಾಗಿಲ್ವಾ? ನೋಡು, ಆ ಕೃಷ್ಣ ಇದ್ದದ್ರಿಂದ ನನಗೆ ತವರಿಗೆ ಹೋಗುವುದಕ್ಕೆ ಇಷ್ಟು ವಿಳಂಬ ಆಗಿ ಹೋಯಿತು. ಒಂದು ರಾತ್ರಿಯ ಸಮಯದಲ್ಲಿ ಯಾರು ಒರೆಯದ ಹಾಗೆ ಬೊಂಬಾರ ದೀವಿಗೆಯನ್ನು ಹಿಡಿದು ತವರನ್ನು ಸೇರಿಕೊಂಡದ್ದಾಯ್ತು. ನೋಡು, ಇಲ್ಲಿ ಬಂದ್ರೆ ಅದ್ರ ಸಂತೋಷ ಉಂಟಾಡು. 4 ದಿನ ಏನೋ ಇದ್ದದ್ದು, ಅಮ್ಮ ಅದು ಮಾಡಬೇಡ ಇದು ಮಾಡಬೇಡ, ಅಯ್ಯೋ ನೀನು ಕುಳಿತುಕೋ ಮಗಳೇ ಹಾಗೆ ಹೇಳುದು. ಒಂದು ಒಳ್ಳೇದಲ್ಲ ನಿಮ್ಗೆ? ಎಂತದ್ದು ಒಳ್ಳೇದು? ಕುಳಿತುಕೊಂಡ್ರೆ ಇಲ್ವೇ? ನಿಜವಾಗಿ ನಾವು ಕೆಲಸ ಮಾಡ್ತಾ ಇರುವಾಗ ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಅಂತ ಅನಿಸ್ತದೆ ಬಿಟ್ರೆ ವಿಶ್ರಾಂತಿಯೇ ನಮ್ಮ ಕೆಲಸ ಆಯ್ತು ಅಂತ ಆದ್ರೆ ಸತ್ತವರು ವಿಶ್ರಾಂತಿ ಬೇಡ ಅಂತ ಹೇಳ್ತಾರೆ. ಗೊತ್ತಲ್ಲ ನಿಮಗೆ? ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಕಷ್ಟ ಯಾವುದೋ ಅಲ್ಲ. ಅವರಿಗೆ ಬಂದ್ರೆ ನನಗೆ ಹೀಗಾದದ್ದು ಹೌದು. ಆದ್ರೆ ಅಮ್ಮನಲ್ಲಿ ಹೇಳಿದೆ, ಬಾಲ್ಯದಲ್ಲಿ ಓಡಾಡುವಂತಹ ಎಲ್ಲ ಸ್ಥಳವನ್ನು ನೋಡಿಕೊಂಡು ಬರ್ತೇನೆ, ನಮ್ಮ ಗೆಳತಿಯನ್ನು ಕೂಡಿಕೊಂಡು ಇರುವುದಾಗಿ. ಅಮ್ಮ ಹೂ ಹೇಳುವುದಿಲ್ಲ. ಅಮ್ಮ ಹೇಳುವುದು ಮತ್ತದೇ, ಅಯ್ಯೋ ಮಗಳೇ ಕೃಷ್ಣ ಇದ್ದಾನೆ ಯಾಕೆ ಹೋಗಬೇಕೆನ್ನುವುದಾಗಿ. ಅಲ್ಲಿಗೆ ನಾನೊಂದು ಯೋಚನೆ ಮಾಡಿದ್ದೇನೆ. ಕೃಷ್ಣ ಕೃಷ್ಣ ಅಂತ ಎಲ್ಲವರು ಹೀಗೆ ಅವನ ಕುರಿತಾಗಿ ಯೋಚನೆ ಮಾಡುವುದು ಯಾಕೆ? ಮೊದಲಿಂದಲೇ ಸಲಿಗೆ ಕೊಟ್ಟದ್ದೇ ಹಾಗೆ. ಸಲಿಗೆಯನ್ನು ಕೊಟ್ಟರೆ ದೂರದಲ್ಲಿರುವ ನಾಯಿಯನ್ನು ತಲೆ ಮೇಲೆ ಹತ್ತಿ ಕುಳಿತುಕೊಳ್ತದಂತೆ. ಹಾಗೆ ಆಯ್ತು. ಕೃಷ್ಣನಿಗೆ ಎಲ್ಲರೂ ಸುಲಿಗೆಯನ್ನು ಕೊಟ್ಟರು. ಪ್ರಥಮವಾಗಿ ಅವನ ಹೆಣ್ಣನ್ನು ಕೆಣಕೋದಕ್ಕೆ ಬಂದಾಗಲೇ ಅವನಿಗೆ ಸರಿ ಶಾಸ್ತ್ರೆ ಮಾಡಿದ್ರೆ ಹೀಗೆ ಮಾಡೋದಕ್ಕೆ ಬರ್ತಿದ್ನ ಅವರ ಸುದ್ದಿಗೆ. ಮತ್ತೊಂದು, ನಮ್ಮ ಕುರಿತಾಗಿ ಅಂತಲ್ಲ, ಎಲ್ಲದೂ ಗಂಡು ಮಕ್ಕಳ ಮೇಲೆ ಆರೋಪ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೆಲವು ಹೆಣ್ಣು ಮಕ್ಕಳದ್ದು ತಪ್ಪಿರ್ತದೆ. ಹೌದು ನೋಡು, ಕೆಲವು ಹೆಣ್ಣು ಮಕ್ಕಳನ್ನು ನೋಡು, ಮನೆಯಲ್ಲಿರುವಾಗ ಒಂದು ದಿನ ಆದ್ರೂ ಅಲಂಕಾರ ಮಾಡಿಕೊಂಡಿರ್ತಾರ, ಕೂದಲೆಲ್ಲ ಬಿಚ್ಚಿ ಹಾಕೊಂಡು, ಹಣೆಗೆ ಎಂತದ್ದು ಇಲ್ಲ, ಹೂವಿಲ್ಲ, ಮಲಿನವಾದ ಸೀರೆ, ಹೀಗೆಲ್ಲ ಇರ್ತಾರೆ. ಅದೇ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ ಅವರು ಮನೆಯಲ್ಲಿ ಇದ್ದಿದ್ರು ತೊಂದರೆ ಇಲ್ಲ, ಪಕ್ಕದ ಮನೆಯಿಂದ ಆಭರಣವನ್ನು ಎರವಲು ತಂದಾದ್ರೂ ಮೈ ಮೇಲೆಲ್ಲ ಹೇಳಿಕೊಂಡು ಹೋಗುತ್ತಾರೆ. ಹೋಗುವವರಾದ್ರೂ ಸುಮ್ಮನೆ ಹೋಗುತ್ತಾರ? ದಾರಿಯಲ್ಲಿ ಹೀಗೆ ಹೋಗ್ತಾ ಇರ್ತಾರೆ. ಇದರಿಂದ ಒಬ್ಬ ಗಂಡು ಬರ್ತಾ ಇರ್ತಾನೆ, ಅವನಷ್ಟೊತ್ತಿಗೆ ಬರ್ತಾ ಇರ್ತಾನೆ. ಪಾಪ ಅವ ಹೀಗಿಂದ ಹೀಗೆ ಹೋದ್ಮೇಲೆ ಒಮ್ಮೆ ಗಾಡುವುದು. ಪಾಪ ಸುರೀದ್ದವನು ತಲೆ ಹಾಳಾಗಿ ಹೋಯ್ತು. ಅವ ಹೀಗೆ ಹೋಗುವ ತಿರುಗಿ ಮತ್ತೆ ಹೀಗೆ ಬರೋದಕ್ಕೆ ಪ್ರಾರಂಭ ಮಾಡ್ತಾನೆ.
ಮೊದಲು ನಾವು ಸರಿ ಇರಬೇಕು. ನಾವು ಸರಿ ಇದ್ದೇವೆ ಅಂತಾದ್ರೆ ಮತ್ತೆ ಯಾರಾದ್ರೂ ತಪ್ಪು ಮಾಡಿದ್ರು ಅಂತಾದ್ರೆ ದಂಡಿಸುವುದಕ್ಕಾಗುತ್ತದೆ. ತನ್ನ ದೃಢ ತನಗಿರಲು ಒಂದಿರ ಸಣ್ಣ ಚೇಷ್ಟೆಗಳೇನು ಮಾಡ್ಬೋದು. ಈ ಚಂದ್ರಾವಳಿ ಹಾಗೆ ಮೊದಲು ನಾವು ಸರಿ ಇರಬೇಕು. ಮತ್ತೆ ಇಂಥದ್ದೆಲ್ಲ ತಲೆಬಿಸಿ ಹೆಚ್ಚಿಗೆ ಗಂಡಸರಿಗೆ ಇರೋದಂತ ಕೇಳಿದ್ದೇನೆ ನಾನು. ನೋಡು, ನಮ್ಮ ಮನೆಯಲ್ಲಿ ಯಾರ ಮನೆಯನ್ನು ಹೊಕ್ಕು ನೋಡು, ಗೋಡೆ ಮೇಲೆ ಒಂದು ಭಾವಚಿತ್ರ ಇರ್ತದೆ. ಅದು ಯಾರು ಅಂತ ಕೇಳಿದ್ರೆ ಅದು ನಮ್ಮ ಮನೆಯವರು ಹೋಗಿ 10 ವರ್ಷ ಆಯ್ತು ಅಂತ ಹೇಳ್ತಾರೆ. ಎಲ್ಲ ಮನೆಯಲ್ಲೂ ಹಾಗೆ ಹೆಂಗಸರು ಇರ್ತಾರೆ. ಯಾಕೆ? ಮನೆಯ ಹೊರಗಿನ ಯೋಚನೆ ಅವರಿಗೆ ಕಡಿಮೆ ಇರ್ತದೆ. ಗಂಡಸರಿಗೆ ಹಾಗಲ್ಲ, ಹೊರಗಿನ ಯೋಚನೆ ಹೆಚ್ಚಿರ್ತದೆ. ಹಾಗಾಗಿ ಅವರದ್ದು ತಪ್ಪಿರ್ತದೆ, ನಮ್ಮದು ತಪ್ಪಿರ್ತದೆ. ಯೋಚನೆ ಮಾಡಿದ್ರೆ ಬೇಗ ಸಾಯ್ತಾರೆ. ಯಾರು ಹೇಳಿದ್ರು? ಅಲ್ಲ, ನಿಮ್ಮ ಮಾತಿನ ಚಿಂತೆ ಮಾಡಿದ್ರೆ ಸಾಯ್ತಾರೆ. ಯೋಚನೆ ಮಾಡದಿದ್ರೆ ಬದುಕೋದಕ್ಕೆ ಆಗ್ತದೆ. ನಾವು ಯೋಚನೆ ಮಾಡಬೇಕು, ಚಿಂತೆ ಮಾಡಬಾರದು ಅಂತ ಹೇಳಿದ್ರು. ಹಾಗಿರುವಾಗ ನಾನು ಸರಿಯಾಗಿದ್ದೇನೆ, ಕೃಷ್ಣನಿಲ್ಲಾದ್ರೂ ಸಿಕ್ಕದ ಅಂತ ಆದ್ರೆ ಅವನಿಗೆ ಸೊರ್ರಿ ಬುದ್ಧಿ ಕಲಿಸ್ತೇನೆ ಅಂತ ಅಮ್ಮನಿಗೆ ಹೇಳಿದ್ದೇನೆ. ಏನು ಅಮ್ಮ ಒಟ್ಟಾರೆಯಾಗಿ ಧೈರ್ಯ ಮಾಡಿ ಕಳಿಸಿದ್ದಾಳೆ. ನನಗೆ ಧೈರ್ಯ ಉಂಟು. ಕೃಷ್ಣ ಬಂದ ಅಂತಾದ್ರೆ ಇವತ್ತು ಅವನಿಗೆ ಸರಿ ಏನು ಅಂತ ಪಾಠ ಕಲಿಸಲೇಬೇಕು. ನೀವೆಲ್ಲ ಒಟ್ಟಿಗೆ ಇರ್ತೀರಲ್ಲ. ಅವನನ್ನ ನೋಡಿದ್ರೆ ಹೆದರಿಕೆ ಆಗ್ತದ. ಯಾರಿಗೆ ಹೆದರುವುದು? ಯಾರು ಹೆದರುವುದು? ಯಾರು? ನನಗೆ ಹೆದರುವುದ? ಎಲ್ಲ ಹೆಣ್ಮಕ್ಳು ಹಾಗಲ್ಲ. ಕೃಷ್ಣ ಬಂದ ಅಂತಾದ್ರೆ ಸರಿ ಬುದ್ಧಿ ಕೆಲಸ ಇವತ್ತು ಬಿಡುದಿಲ್ಲ. ಎಲ್ಲಿಗರು ಹರಿಯೆಂಬ ಗಲ್ಲಿ ಗಲ್ಲಿಗೆ ಶೋಭ ನೋಡುತ್ತ ನನ್ನೊಟ್ಟಿಗೆ ಬಂದ್ಕೊಂಡಿಲ್ಲ. ನನ್ನ ಕೈಯಲ್ಲಿ ಗೊತ್ತೇ ಇಲ್ಲ. ನಿನ್ನನು ಕಾಣಲೇ ನಿನ್ನನು ಕಾಣದೆ ಕಳವಳಿಸುತ್ತಲಿದ್ದೀನಿ ಕಾಣದೆ ಕಳವಳಿಸುತ್ತಲಿದ್ದೀನಿ ಹೊಳಿ ಹೊಳಿರೆ ಹೊಳಿ ಹೊಳಿರೆ ಹೊಳಿರೆ ಹೊಳಿ ಹೊಳಿರೆ 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 ಚಂದ್ರಾವಳಿ ನಿನ್ನನು ಕಾಣದೆ ನಿನ್ನನು ಕಾಣದೆ ನಿನ್ನನು ಕಾಣದೆ ಕಳವಳಿಸುತ್ತಲಿದ್ದೆನು ಕಾಣದೆ ಕಳವಳಿಸುತ್ತಲಿದ್ದೇನೆ. ಜಲಜ ಸಂಭವನಿಂದ ಜೋಡುಗೂಡಿದನು ಜಲಜ ಸಂಭವನಿಂದ ಜಲಜ ಸಂಭವನಿಂದ ಜೋಡುಗೂಡಿದನು ಜಲಜ ಸಂಭವ ಅವ ಜಲಜ ಸಂಭವನಿಂದು ಜೋಡುಗೂಡಿದನು ಮರುತೋಷವಾಯ್ತಿನ್ನೇ ಅಖಿಲಣ್ಣ
ಜಲಜಗಂಬವನೆಂದು ಜೋಡುಗೂಡಿದನು ಬಲು ತೋಷವಾಯ್ತಿನ್ನೇನೆ. ಚಂದ್ರಾವಳಿ ನಿನ್ನನು ಕಾಣದ ಗಳಮೊಳೆಸುತ್ತಲಿದ್ದೆನು ಜಲಜ ಸಂಭವನೆಂದು ಜೋಡು ನುಡಿದಿದನು ಫಲತೋಷವಾಯ್ತಿನ್ನೇನೆ. ಜಲಜ ಸಂಭವನೆಂದು ಜೋಡು ನುಡಿದಿದನು ಫಲತೋಷವಾಯ್ತಿನ್ನೇನೆ. ಜಲಜ ಸಂಭವನೆಂದು ಜೋಡು ನುಡಿದಿದನು ಫಲತೋಷವಾಯ್ತಿನ್ನೇನೆ. ಹಾಪುರೆ ಮದರೆ ಒಂದು ಮದರೆ ಶಹಬ್ಬಾಸ್. ಸರಿ ಉಂಟು, ಒಳ್ಳೆಯದು. ನೀನು ಇಲ್ಲಿರುವುದಲ್ಲ, ಮತ್ತೆ ರಾಜಸ್ಥಾನಕ್ಕೂ. ಅಷ್ಟು ದೂರ ರಾಜಸ್ಥಾನ, ಎಲ್ಲರೂ ರಾಜರ ಆಸ್ಥಾನಕ್ಕೂ. ರಾಜರ ಆಸ್ಥಾನ. ಬಳಿರೆ ಬಾಪುರ ಅಂತ ಹೇಳಿದ್ರೆ ಅವರು ಬಂದಾಗ ಈಗ ಹೇಳ್ತಾ ಇದ್ರೆ ಏನಾದ್ರೂ ಸಿಗುತ್ತದೆ? ಇಲ್ಲಿ ಅಂತಂದ್ರೆ ಇಲ್ಲ. ಹೊಗಳು ಪಟ್ಟನಾಗ ಸೇರ್ಕೊಳ್ಳುವ. ಸಂಪಾದನೆ ಯಾರಿಗೆ ಬೇಡ ಹೇಳು, ಹೋಗು ಸೇರ್ಕೊಳ್ತೇನೆ. ಆದ್ರೆ ಹೋಗಿ ಮಹಾರಾಜನನ್ನ ಹೊಗಳಬೇಕು ಅಂತಿದ್ರೆ ಹೊಗಳುವ ಚೈತನ್ಯ ನಮಗೆ ಬರಬೇಕು ಬೇಡವಾ? ಬೇಕು ಅಂತಿದ್ರೆ ನನ್ನ ಸಮ್ಮುಖದಲ್ಲಿ ನೀನ್ ನಿಂತುಕೋ, ನಾನು ಹಾಗೆ ಹೊಗಳುತ್ತೆ. ಹೌದು, ನೀನು ಸಂಪಾದನೆ ಮಾಡು, ನಾನು ಸುಮ್ಮನೆ ಬಂದು ನಿಂತ್ಕೊಂಡಿರ್ತೇನೆ. ಮತ್ತೆ ಕೆಲಸ ಇಲ್ವಾ? ಧರ್ಮಕ್ಕೋಗಲ್ಲಿ ಹೊಗಲಿಕ್ಕೆ ನಂಗೆ ಹುಚ್ಚ. ಅಂತ ಕೇಳಿ, ಓ ಚಂದ್ರಾವಳಿ, ನನ್ನ ಹೆಸರು ಯಾರಿಗೆ? ನನಗೆ. ನನಗೆ ನಿಮ್ಮ ಹೆಸರು ಬರೇ ಹೆಸರೆಂತ? ನಿನ್ನ ಆಚೆ ಏನು ಈಚೆನು, ಮೇಲೆ ಏನು ಕೆಳಗೇನು ಹೊರಗೇನು ಎಲ್ಲ ಗೊತ್ತು. ಬೇಕಾದ್ರೂ ಮಾತಾಡ್ತಾರೆ. ಸತ್ಯ ಹೇಳ್ತೀಯ? ನಮ್ಮಲ್ಲಿ ಇದ್ದ ಹೆಣ್ಣುಮಕ್ಕಳ ಜಾತಕವೇ ಹೆಚ್ಚಿಗೆ ನನ್ನ ಹತ್ರ ಇರ್ತದೆ. ನೀವು ಅದೇ ಕೆಲಸ ಮಾಡೋದು? ಜಾತಕ ನೋಡುದ? ಖಂಡಿತ. ಓ ಚಂದ್ರಾವಳಿ, ನಿನ್ನ ವಿಷಯಕವಾಗಿ ಕೆಲವು ದಿನದ ಹಿಂದೆ ಕೇಳುತ್ತಿರುವೆ. ಕೇಳಿದ ಆ ದಿನದಿಂದ ಈ ದಿನದವರೆಗೂ ನಾನು ಕಳವಳಿಸಿದ್ದು ಅಂದ್ರೆ ಎಷ್ಟು? ಹೌದಪ್ಪ, ನಿನಗೆ ಬೇರೆ ಸುದ್ದಿ ಕೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ವ? ಅದರಲ್ಲೂ ನಿನ್ನಂತವ್ರು ಸುದ್ದಿ ಕೇಳಿದ ಆಗಿದೆ. ಹೊಟ್ಟೆವರಿ ಅಲ್ಲ, ಕಳವಳಿಕೆ. ಯಾಕೆ ಹಾಗೆ? ಬದುಕಿನಲ್ಲಿ ನನ್ನ ಆಯುಷ್ಯ ಮುಗಿಯೋದು ಹೊರಗೆ ನಾನು ಚಂದ್ರಾವಳಿಯನ್ನ ಕಾಣ್ತೇನೋ ಇಲ್ವೋ ಎನ್ನುವಂತಹ ಆ ಕೌತುಕತೆ ಕಡಿಮೆ ಉಂಟ ಆಯುಷ್ಯ? ನನ್ಗಾದ್ರೆ ಅಂತ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೆ. ನನ್ನ ಕಷ್ಟ, ನನ್ನ ಸಂಕಷ್ಟ ಅವನಿಗೆ ಗೊತ್ತಾಯ್ತು. ನಿನ್ನ ಕಷ್ಟ ಅವನಿಗೆ ಗೊತ್ತಾಗಬೇಕು ಬಿಟ್ರೆ ಮತ್ತೆ ಯಾರಿಗೆ ಗೊತ್ತಾಗ್ಲಿಕ್ಕೆ? ಯಾರಂತ ತಿಳ್ಕೊಂಡೆ? ಅಲ್ಲಿ ಹಾರ್ತಾ ಉಂಟಲ್ಲ ಮರದ ಮೇಲೆ ಮಂಗ. ಜಾತಿಯವ್ರಿಗೆ ಅದೇ ಕಾಣು. ನಿಂಗೆ ಸರಿ ಕಂಡದ್ದುಂಟು. ಎಂತದ್ದು ಮಂಗ. ನೀನೇ ಹೇಳಿಲ್ಲ ಮೇಲೆ ತೋರಿಸಿ. ನಾ ತೋರಿಸಿದ್ದು ಮಂಗನಲ್ಲ, ಅದಕ್ಕಿಂತಲೂ ಮೇಲೆ. ಅದಕ್ಕಿಂತಲೂ ಮೇಲೆ ಎಂತದ್ದು? ಆಕಾಶಕ್ಕಿಂತಲೂ ಮೇಲೆ ಏನುಂಟು? ಸತ್ಯಲೋಕ. ಬ್ರಹ್ಮ ಬ್ರಹ್ಮ ಅವನೇ. ಆನಂದ್ ಮಗ ಬ್ರಹ್ಮ. ಅವನೇ ಆನಂದ್ ಮಗ ಬ್ರಹ್ಮ. ನನಗೆ ಬೇಲಿಯೇ ಇಲ್ವಾ? ಎಷ್ಟು ಬೇಕಾದ್ರೂ ಹೇಳ್ತೀಯ? ಅದು ನನಗೆ ಅಂತಲ್ಲ, ಯಾರಿಗೂ ಇಲ್ಲ. ಸೃಷ್ಟಿಕರ್ತ ಬ್ರಹ್ಮ, ಆನಂದ್ ಮಗ ಬ್ರಹ್ಮ ಅಂತ ಹೇಳ್ತೀವಿ. ಹೌದು, ನಿನ್ನ ಅಪ್ಪನ. ಹೌದು, ನಾನು ಅವನ ಅಪ್ಪ, ಅವನ ಮಗ. ಹಾಳಾಗ್ಲಿಕ್ಕೆ ಮತ್ತೆ ಖಂಡಿತ ನನ್ನ ಕಷ್ಟ ಸಂಕಷ್ಟ ಏನೆನ್ನುವುದು ಅವನಿಗೆ ಗೊತ್ತಾಯ್ತು. ಹೌದು, ಹಾಗಾಗಿ ಇವತ್ತು ನಮ್ಮಿಬ್ಬರ ಮುಖಾಮುಖಿಯಾಗುವಂತೆ ಮಾಡಿಬಿಟ್ಟ. ನನ್ನ ಕಷ್ಟ ತಿಳಿದು
ಯೋಗ ಯೋಗವೋ ಎಂಬಂತೆ ನಾವಿಬ್ಬರು ಸಂಧಿಸಿದ್ದೇವೆ. ನಮ್ಮಿಬ್ಬರಿಂದ ಒಂದು ಸಂಯೋಗ ಆಗಬಾರ್ದು. ಯಾಕೆ ಸಂಯೋಗ ಆಗಬೇಕು ಅಂತಿದ್ರೆ ಇಲ್ಲಲ್ಲ. ಹೇಳು ಆಕೆ ಹೋಗಿ. ಬಲು ಮಾತನಾಡುವೆ ತಲೆಗೆ ಬಿಟ್ಟಗಳೇ ಬಲು ಮಾತಾಡುವೆ ನೀನು ಬಲು ಮಾತನಾಡುವೆ ಹಲುಗಳ ಕಾಣುವೇನು ನೀನು ಹಲುಗಳ ಮುರಿಯುವೇನು ಕಲಕುವೇನು ಮುರಿಯುವೇನು ತಲೆಗೆ ಬಿಟ್ಟಗಳೇ ಬಲು ಮಾತನಾಡುವೆ ಹಲುಗಳ ಹಲುಗಳು ಮುರಿಯುವೇನು ಕೊಳಕುವೇನು ಮುರಿಯುವೇನು ತಲೆಗೆ ಪಿಟಗಳೇರಿ ಬಲು ಮಾತನಾಡುವೆ ಹಲುಗಳ ಮುರಿಯುವೇನು ಹಲುಗಳ ಕೀಳುವೇನು ಮುರಿಯುವೇನು ಕೀಳುವೇನು ತಲೆಗೆ ಬಿತ್ತಗಳೇರಿ ಬಲು ಮಾತನಾಡುವೆ ಬಲು ಮಾಡುವೆ ಬಲು ಮಾಡುವೆ ಹಲುಗಳ ಮುರಿಯುವೇನು ನಿನ್ನ ಹಲುಗಳ ಬೆಳಗುವೇನು ಮುರಿಯುವೇನು ಕೀಳುವೇನು ನಕ್ಕದಿದ್ದೆ ಮಾರ್ಗವ ಕಟ್ಟಿ ಎಲ್ಲ ಬಾಲಕ ನಿನಗೆ ಹೇಳಿದ್ದು ಬಾಲಕ ಅಲ್ಲ ಮತ್ತೆ ನಂಟದು ಓ ಬಾಲಕಿ ಮಾತಿಗೆ ಮಾತು ಸೇರಿಸಬೇಕು ಅಂತ ಹೇಳುವುದಲ್ಲ. ಮತ್ತೆ ನೀನು ಬಾಲಕನೇ. ನೀನು ಬಾಲಕಿ ಅಲ್ಲ, ಯಾಕಲ್ಲ? ನೀನು ಬಾಲಕ, ನಾನು ಬಾಲಕಿ ಅಲ್ಲ. ನಾನು ಹೇಗೆ ಬಾಲಕ? ಬಾಲಕ ಬಾಲ್ಯವನ್ನ ಕಳೆದು ಯೌವನಾವಸ್ಥೆಗೆ ಬರಬೇಕು ಅಂತ ಆದ್ರೆ ಆದ್ರೆ ಗಂಡಸರಿಗೆ ಮೀಸೆ ಮೀಸೆ ಬರಬೇಕು. ಮೀಸೆ ನೀನು ಬಂದು ಮೀಸೆ ಬಂದಿದ್ಯಾ? ಮೀಸೆ ಇಲ್ಲ ನೋಡು. ಎಲ್ಲರೂ ಯೌವನಾವಸ್ಥೆ ಬೇಕು ಅಂತಲೇ ಕಾಯುವುದು. ನೋಡು, ಈ ಬಾಲ್ಯದಲ್ಲಿ ಕೂದಲೆಲ್ಲ ಕೆಂಚಿ ಕೆಂಚಿ ಇರ್ತದೆ. ಅದೇ ವೃದ್ಧಾಪ್ಯದಲ್ಲಿ ಕೂದಲೆಲ್ಲ ಬೆಳ್ಳಗಾಗಿ ಹೋಗ್ತದೆ. ಹಾಗಾಗಿ ಅದು ಬೇಡ ಇದು ಬೇಡ ಅಂತ ಎಲ್ಲ ಬೆಳ್ಳಗಾದವರೆಲ್ಲ ಕಪ್ಪು ಹಚ್ಕೊಳ್ಳುವುದು. ಯಾಕೆ? ನಾವು ಸದಾ ಯೌವನದಲ್ಲಿರಬೇಕು ಅಂತ ಬಯಸುವುದು. ನಿನಗೆ ಅದು ಇಲ್ಲ ಇದು ಇಲ್ಲ ಮೀಸೆ ಇಲ್ಲ ಎಂತದ ಸ್ವಲ್ಪ ಸುಮ್ಮನೆ. ಈಗ ಕೆಂಚು ಕೂದಲು ಅಲ್ಲ, ಬೆಳಿ ಕೂದಲು ಅಲ್ಲ. ಬಯಸಬೇಕಾದ್ದು ಮೊದಲು ತಲೆ ಮೇಲೆ ಕೂದಲಿರ್ಲಿ ಅಂತ ಬಯಸಬೇಕಷ್ಟೇ. ಪರಿಸ್ಥಿತಿ ಉಂಟು. ಅದು ಎಂತದ್ದು ನಿನ್ನಂತವರಿಗೆ ಹೇಳುವುದು. ಎಂತದ್ದು? ತಿರುಗ್ತಾ ಇರ್ತಿರಲ್ಲ. ಈಗ ನಾನು ಬಾಲಕ. ಬಾಲಕನೇ. ಆ ಮೀಸೆ ಮೂಡದೆ ಹೋದದ್ರಿಂದ ಬಾಲಕ. ನೀನು ಬಾಲಕ. ಆಯ್ತು.
ಶಿಶುವಾವಸ್ಥೆಯಲ್ಲಿದ್ದಂತಹ ನಾವು ಪ್ರಬುದ್ಧರಾಗಿದ್ದೇವೆ, ಬಾಲಕರಾಗಿದ್ದೇವೆ ಅಂತ ಅಥವಾ ಯುವಕರಾಗಿದ್ದೇವೆ ಅಂತ ಗೊತ್ತಾಗಬೇಕಿದ್ರೆ ಮುಖದ ಮೇಲೆ ಮೀಸೆ ಬರಬೇಕು. ಶಿಶುವಾವಸ್ಥೆಯಲ್ಲಿದ್ದಂತಹ ಬಾಲಕಿಯರು ಅಂದ್ರೆ ನೀವು ಯೌವನಾವಸ್ಥೆಗೆ ಬಂದಿದ್ದೀರಿ ಅಂತ ನಮ್ಮಂತವ್ರು ಗೊತ್ತಾಗ್ಬೇಕಿದ್ರೆ ಬೇಡ ಬೇಡ ಇಲ್ಲಿ ಕುಡಿಯಲು ಕೊಟ್ಟ ನೋಡ ಬೆಂಕಿ ಬೇಕು. ಇದೆ ಮತ್ತೆ ಬೇಕಂತ ತರ್ಕ ಮಾಡಬೇಡ. ಎಂತದ್ದು ನೀನು ಮಾಡುವುದು? ಮಾರ್ಗದಲ್ಲಿ ಹೋಗುವ ಹೆಣ್ಮಕ್ಳನ್ನೆಲ್ಲ ಅಡ್ಡಗಟ್ಟುವುದು, ಅವರಲ್ಲಿ ಮಾತಾಡುವುದು, ಅವರಲ್ಲಿ ಸರಸ ಮಾತಾಡುವುದು, ಹೀಗೆಲ್ಲ ಮಾಡಿ 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 ಅಭ್ಯಾಸ ಆಗಿ ಹೋಗಿದೆ ನನಗೆ. ನೋಡು, ನಾನು ತಿರುಗ್ತಾ ಇರುವ ಮಾರ್ಗವನ್ನು ಅಡ್ಡಗಟ್ಟಿ ನೀನು ಹೀಗೆ ನಿಲ್ಲಿಸಿದಂತಾದ್ರೆ ನಾನು ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತೀಯ? ಆ ಬಿಳಿ ಹೊಲ ತೋರಿಸಿ ನಗಾಡಿ ಎಲ್ಲರನ್ನ ಮರಣ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ಹೊಲ ಮುರಿದು ಬಿಡ್ತಾನೆ. ನೀನು ಮುರಿಯೋದೇ ಹೋಗುವಂತಾದ್ರೆ ನನ್ನ ಈ ಕಡೆಗೆ 2 ಹಲ್ಲು ತಕ್ಕೊಡೆ. ಅಮ್ಮ ಕೊಟ್ಟ ಸಿಡಿ ಉಂಡೆ ತಿಂದು ತಿಂದು ಆ ಹಲ್ಲೆಲ್ಲ ಹೊಟ್ಟೆಗೆ ಹೋಗಿದೆ. ತೆಕ್ಕೊಡೆ ಅಂತ ಹೇಳಿ ನಾನು ಆ ಕೆಲಸ ಮಾಡೋಳಲ್ಲ. ನೀನ್ ಅಂತ ವೈದ್ಯರಲ್ವಾ? ಮೂಡಿರ್ತಾರೆ ಅದನ್ನು ಕೀಳುವುದು. ಒಂದು ಪರಕ ಹಾಕಿ ಕೂತ್ಕೊ ಒಂದು ಕಡೆಗೆ, ಒಳ್ಳೆ ಸಂಪಾದನೆ. ಅವರಾದ್ರೆ ಕೀಳುವುದು, ನಾನು ಕೀಳ್ತೇನೆ ಅಂತ ಹೇಳಿಲ್ಲ, ಮುರಿತೇನೆ ಅಂತ ಹೇಳಿದ್ದೆ. ನೋಡು, ದಾರಿ ಬಿಟ್ಟು ಹೋದ್ರೆ ಸರಿ, ನನ್ನ ಯೋಚನೆ ನನ್ನ ತಲೆ ಬಿಸಿ ನನಗಾಗಿದೆ. ನೀವು ನನ್ನ ಮಧ್ಯದಲ್ಲಿ ಬಂದುಕೊಂಡು ಉಪದ ಹೊಗ 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 ಅಲ್ಲ ನೀನು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತು. ನನಗೆ ಬೇಕಂತಿಲ್ಲ. ಕೆಳಗಿಡು ಅವಲಕ್ಕಿ ಮೇಲೆ ಕೊಡು. ಕಂಡೆ
ಕಂಡೆ ಕಂಡೆ ಕಂಡೆ ಈ ಹಾದಿಯ ಹಾದಿಯ ಈ ಹಾದಿಯ ಬದವಳಿ 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 ಬದಲಿ ಕಂಡೆ 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 ಹಾದಿಯ ಬದವಳಿ ದೂತನೆ ಕಂಡೆ ಬದವಳಿ ಬದವಳಿ ಕಂಡೆ 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 ನಾನ ಕಂಡೆ ನಾ ಕಂಡೆ ಗಾಳಿಯ ಕಾಣದ ಬಾಲಿ ಹಾದಿಯ ಬದವಳಿ ದೂತನೆ ಕಂಡೆ 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 ಕುಶಲದಿಂದೆನ್ನ ತೋಳಿನ ಕವಚವಾಲೀಡಲು ಕುಶಲದಿಂದೆನ್ನ ತೋಳಿನ ಕವಚವಾನಿಡಲು ಕುಶಲದಿಂದೆನ್ನ ತೋಳಿನ ಕವಚವಾನಿಡಲು ತೋಳಿನ ಕವಚವನ್ನಿಡು ಕವಚವನಿಡ ಕವಚವನಿಡ ತೋಳಿನ ಕವಚವನಿಡಲು ತೋಳಿನ ಕವಚವನಿಡ ಕುಶಲದಿಂದೆನ್ನ ಕುಶಲದಿಂದೆನ್ನ ತೋಳಿನ ಕವಚವನಿಡ ತೋಳಿನ ಕವಚವನಿಡ ಓ ವಿಜಯಾಗಿ ಬಂದೆ 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 ವಿಜಯಾಗಿ ವಿಜಯಾಗಿ ಬಂದೆ ವಿಜಯಾಗಿ ಬಂದೆ ವಿಜಯಾಗಿ ಬಂದೆ 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 ವಿಜಯಾಗಿ ಬಂದೆ ವಿಜಯಾಗಿ ಬಂದ ಕೇಳು ಬಂದ ಕೇಳು ಬಂದ ಕೇಳು ಬಂದ ಕೇಳು ನಾ ಬಂದೆ ಕೇಳು ಬಂದೆ ಕೇಳು ಬಂದೆ ಬಿಸಿಲು ಗಾಳಿಯ ಗಾನದ ಬಾಲೆ ಈ
ಬಸವಳಿದುದನಿ 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 ಕಂಡೆ ಬಸವಳಿದುದನಿ ಕಂಡೆ 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 ಗೋಳಿನ ಕವಚ ಬೈದೆ ಓ ಬಿದದಾಕಿ ಬಂದ ಕೇಳು ಕುಶಲದಿಂದ ಗೋಳಿನ ಕವಚ ಬೈದೆ ಬಂದೆ ಬಂದು ಬಿಸದಾಕಿ ಬಂದೆ ಕೇಳು ಓ ಬಿಸದಾಕಿ ಬಂದೆ ಕೇಳು ಬಂದೆ ನಾ ಬಂದೆ ಬಿಸಿಲು ಗಾಳಿಯ ಕಾಣದವಲೇ ಈ ಹಾದಿಯು ಬದವಳಿದುದಲೆ ಕಂಡೆ ಹಾದಿಯು ಬದವಳಿದುದಲೆ ಕಂಡೆ 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 ಆ ಕುಶಲದಿಂದ ತೋಳಿನ ಕವಚವನಿ ಬಿಜದಾಕಿ ಬಂದ ಕೇಳು ಓ ಬಿಜದಾಕಿ ಬಂದ ಕೇಳು ಬಂದ ಕೇಳು ಬಂದ ಕೇಳು ಬಳಿರೆ ಚಂದ್ರಾವಳಿ ನಿನ್ನನ್ನು ಕಾಣದೆ ಕಳವಳಿ ಸೋತಲಿಸಿದೆ ಆ ಬಿಸಿಲು ಗೋಳಿಯ ಕಾಣದಬಲೆ ಈ ಹಾದಿಯು ಬಸವಳಿದುದನೆ ಕಂಡೆ ಹಿಂದೆಲ್ಲ ತೋಳಿನ ಕವಚವೈಡ ಬಿಜದಾಕಿ ಬಂದೆ ಕೇಳು ಬಂದೆ ಕೇಳು ಬಂದೆ ಕೇಳು ಮುಳ್ಳಿಂದ ಕೇಳು ಬಂದೆ ಕೇಳು ಕೇಳಲಿ
ಧಮಲೆ ಹಾದಿಯ ಬಸವಳಿಸುತ್ತ ಇಲ್ಲ ಅಂದ್ರೆ ಆ ಬಯಕೆಯನ್ನು ಮೂಡಿಸಬೇಕಾದದ್ದೇ ನಮ್ಮಂತವರ ಕರ್ತವ್ಯ. ಅಲ್ಲ ನೀನ್ ನೋಡಿ ನಂಗೆ ಅಯ್ಯೋ ಪಾಪ ಅನಿಸಿತು. ನನ್ ನೋಡಿ ಯಾಕೆ ಪಾಪ ಅನಿಸಿದ್ದು? ಅಲ್ಲದೆ ಹೋದ್ರೆ ವಿಚಾರ ಮಾಡಿ ಏನು ನನಗೆ ನೀನ್ ನೋಡಿ ಒಂದು ಕತೆ ನೆನಪಾಯ್ತು. ಒಂದು ಕತೆ ಎಂತದ್ದು ಕತೆ? ಕೇಳುವ ಮನಸ್ಥಿತಿ ಉಂಟು ತಾನೆ? ಕೇಳ ಹಾಗೆ ಹೇಳಿ. ಶ್ರೀಮಂತರ ಮನೆಯ ಕೊಟ್ಟಿಗೆಯಲ್ಲಿ ಕಟ್ಟಿ ಸಾಕಿದ ಎಮ್ಮೆ. ಯಾಕೆ ಗೊತ್ತಾ? ಶ್ರೀಮಂತರ ಮನೆ ಕೊಟ್ಟಿಗೆಯಲ್ಲಿ ಸಾಕಿರುವಂತಹ ಎಮ್ಮೆಯನ್ನ ಹುಲ್ಲುಗಾವಲಿಗೆ ಬಿಡುವುದೇ ಇಲ್ಲ. ಹೌದೌದು. ಹೌದಾ? ಮನೆಯಲ್ಲಿ ಅನುಕೂಲ ಇರ್ತದೆ. ಹುಲ್ಲು ಎಲ್ಲ ಅಲ್ಲೇ ತೆಗೆದು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಹೊರಗಡೆ ಬಿಡುವುದಿಲ್ಲ. ಅಪರೂಪಕ್ಕೊಮ್ಮೆ ಆ ಎಮ್ಮೆಯನ್ನು ಕಾಲಾಡಿಕೊಂಡು ಬರಲಿ ಎಂಬ ಕಾರಣಕ್ಕೆ ಹುಲ್ಲುಗಾವಲಿ ಕಳಿಸಿಕೊಡ್ತಾರೆ. ಬಿಸಿಲಿನ ಜಳೆತಕ್ಕೆ, ಗಾಳಿಯ ಹೊಡೆತಕ್ಕೆ ಆ ಬೆಳ್ಳಗಿರುವ ಎಮ್ಮೆ ಕೆಂಪು ಬೆಳಿ ಆಗುತ್ತದೆ ಅಲ್ವಾ? ಹೌದು. ನನಗೂ ಇವತ್ತು ಆ ಎಮ್ಮೆದೇ ನೆನಪಾಯ್ತು. ಕಾರಣ ಉಂಟು. ನೀನು ಈ ಹುಲ್ಲುಗಾವಲು ಪ್ರದೇಶಕ್ಕೆ ಬರ್ದೆ ಕಾಲ ಬಹಳ ಆಗಿತ್ತು. ಇವತ್ತು ಬಂದಿದ್ದೇ ಇಲ್ವೋ? ಬಿಸಿಲಿನ ಜಲತಕ್ಕೆ, ಗಾಳಿಯ ಹೊಡೆತಕ್ಕೆ ನಿನ್ ಮೈಯು ಕೆಂಪು ಬೆಳಿ ಆಗಿದೆ. ಎಮ್ಮೆ ಅಂತ ಹೇಳುದಾ? ನೀ ಹಾಗಾಗಿ ಎಮ್ಮೆ. ಎಂತದ್ದು ಎಮ್ಮೆ? ದೊಡ್ಡ ಕೋಣೆಗಳು ಬೆಳೆದಿದ್ದು ಯಾರು ಎಂತದ್ದು ಮಾತಾಡ್ಬೇಕು ಯಾರ ನನಗೆ? ಹಾಗಿದ್ರೆ ಜೋಡಿ ಸರಿ ಆಯ್ತಲ್ಲ. ನಾ ಕೋಣ ನೀ ಎಮ್ಮೆ, ಒಳ್ಳೆ ಜೋಡಿ ನೋಡು. ಎಂತದ್ದು ಒಳ್ಳೆ ಜೋಡಿ? ನಾ ಕೋಣ ನೀ ಎಮ್ಮೆ. ಹೌದೇ? ಆ ರೀತಿಯಾಗಿ ಬಳಲಿದವಳು ನೀತಿ. ಹಾಗಾಗಿ ಆ ಬಳಲಿಕೆ ಅದರಲ್ಲಿಯೂ ಕೃಷ್ಣನ ಉಂಟಲ್ಲ, ಏನು ಕರುಳು ಭಯಂಕರ ಹಿಂಗರು. ಅದು ಭಯಂಕರ ಹಿಂಗರು. ಅದೆಂತದ್ದು ಭಯಂಕರ ಹಿಂಗಳು? ಕಾರಣ ಉಂಟು. ಯಾರೂ ನೋವನ್ನ ಅಥವಾ ತಾಪವನ್ನ ಕಾಣುವುದನ್ನ ನಾ ಸಹಿಸಿಕೊಳ್ಳಿಕ್ಕಾಗುದಿಲ್ಲ, ಅಡ್ಕೊಳ್ಳಿಕ್ಕಾಗುದಿಲ್ಲ. ಹೌದಾ? ಹಾಗಾಗಿ ಆ ರೀತಿಯಾಗಿ ಬಳಲಿ ನಿಂತವಳು ನೀನು. ಬಳಲಿರುವ ನಿನ್ನ ಪಾಲಿಗೆ ನನ್ನ ತೋಳಿನ ಆಶಯವನ್ನ ಕೊಡುವುದಕ್ಕೆ ನಾ ಬಂದವ ಕೇಳು. ತೋಳಿನ ಆಶಯ ಕೊಡುವುದಕ್ಕೆ ಬಂದವ ಕೇಳು. ಅದು ಯಾರ ಕೇಳಿದ್ರು? ಯಾರೇ ಬೇಕಾದ್ರೆ ಅಂದ್ರೆ ಬೇಡವಾ? ಎಂತದ್ದು? ಈಗ ಒಬ್ಬರಿಗೆ ನೆರಳಬೇಕು ಅಂತಾದ್ರೆ ಆದ್ರೆ ಆ ನೆರಳನ್ನು ಹುಡುಕಿ ಅವರು ಹೋಗ್ಬೇಕು ಬಿಟ್ರೆ ಮರವೇ ಅವರಿದ್ದಲ್ಲಿ ಬರುವುದಿಲ್ಲ. ಅದಿಲ್ಲ. ಈಗ ದಾರಿ ಹೋಗ್ತಾನೆ ಮರದ ನೆರಳಿಗೆ ಹೋಗಿ ನಿಲ್ಬೇಕು ಬಿಟ್ರೆ ಮರ ಅವರಿದ್ದಲ್ಲಿ ಬರ್ತದ? ಮರ ಆಯಾಸಾದಲ್ಲಿ ಬರುವುದಿಲ್ಲ. ಆದ್ರೆ ನಾವೊಂದು ಜಾತಿ ಪ್ರತ್ಯೇಕ ನೋಡು. ನಾವೊಂದು ಜಾತಿ ಸಂಚಾರಿ ಸಾಲ್ಮಾರ. ಯಾರ್ಯಾರು ಎಲ್ಲೆಲ್ಲಿ ಬರಲಿದ್ದಾರೆ ಅಲ್ಲಲ್ಲಿ ಹೋಗಿ ಆಶ್ರಯ ಕೊಡ್ತಾರೆ. ನನಗೆ ಈ ಮರದ ಅಗತ್ಯವೇ ಇಲ್ಲ. ಎಲ್ಲಿದ್ದಾರೆ ನೋಡ್ಕೊಂಡು ಹೋಗು. ಈಗ ನೀನೇ ವಿಚಾರ ಮಾಡ. ಬಿಸಿಲಿನ ಹೊಡೆತಕ್ಕೆ ದೇಹ ಬಳಲುವುದು ಸಹಜ. ಹೌದು. ಗಾಳಿಯ ಝಳತಕ್ಕೆ ದೇಹ ಎಷ್ಟೇ ಆಯಾಸ ಆದ್ರೂ ಸರಿಯಾಗ್ತದೆ ಇಲ್ವೋ? ಆಗುತ್ತದೆ. ಅದು ಪ್ರಶ್ನಿಸಬಹುದು ನೀನು. ಆಗ ವಿಚಾರ ವಿಮರ್ಶೆ ಮಾಡ್ಲಿಕ್ಕೆ ಉಂಟೊಂದು. ವಿಚಾರ ವಿಮರ್ಶೆ. ವಿಚಾರ ವಿಮರ್ಶೆ. ಒಂದು ಬಟ್ಟೆಯನ್ನು ತೆಗೆದುಕೊಂಡು ತಣ್ಣೀರಿನಲ್ಲಿ ಅದ್ದಿ ಅದನ್ನ ಬಿಸಿಲಿಗೆ ಒಣ ಹಾಕು. ಅದು ಒಣಗ್ತದೆ ಇಲ್ವೋ? ಒಣಗ್ತಾರೆ. ಹೌದಾ? ಅದೇ ಬಟ್ಟೆಯಲ್ಲಿ ಬಿಸಿ ನೀರಿನಲ್ಲಿ ಅದ್ದಿ ತಂಪಾಗಿನ ಸ್ಥಳದಲ್ಲಿ ಒಣ ಹಾಕು. ಅದು ಒಣಗ್ತದೆ ಇಲ್ವೋ? ಕೆಲವು ಹೊತ್ತು ಬಿಟ್ಟು ಎಷ್ಟು ಉತ್ತಮ ಪ್ರಶ್ನೆ. ಒಣಗ್ತದೆ ಇಲ್ವೋ? ನಮ್ಗೆ ಪ್ರಧಾನ ಪ್ರಶ್ನೆಗೆ ಉತ್ತರ ಬೇಕೇ ಬಿಟ್ಟರೆ ಒಳಗೊಂದು ಪ್ರಶ್ನೆಗೆ ಉತ್ತರ ಬೇಡ. ಒಣಗ್ತದೆ. ಹೌದಾ? ಈಗ ನೀನು ಹಾಗೆ ಬಿಸಿಲಿನ ಜಲತಕ್ಕೆ ಗಾಳಿಯ ಹೊಡೆತಕ್ಕೆ ಎರಡೂ ಬಳಲಿದವಳಾದ್ದರಿಂದ ನಿನಗೆ ತೋಳಿನ ಆಶಯ ಕೊಡ್ಲಿಕ್ಕೆ ಬಂದಿದ್ದೇನೆ. ಅಗತ್ಯವೇ ಇಲ್ಲ ನಿನ್ನ. ಓ ಬಿಸಜಾಕ್ಷಿನ ಬಂದೆ ಕೇಳೆ. ಎಂತದ್ದು ನೀನು ಬಂದೆ? ನಾನು ನಿನ್ನ ಮಾತು ಕರೆದ್ನ? ನಿನ್ ಕೇಳಿದ್ನ? ನಿನ್ನ ಕರೆದವರು ಇರಬಹುದು. ಆ ಕರ್ದಲ್ಲೇ ಹೋಗುದು ಕಡಿಮೆ, ಕರೆದಿದ್ದಲ್ಲೇ ಹೆಚ್ಚಿಗೆ ಹೋಗುತ್ತ. ಯಾಕೆ? ಎಲ್ಲವರ ಹಾಗೆ ಗೊತ್ತಾಗ್ತದೆ. ವಿಶೇಷ ಮನಗೆ ಬಂದ ಕಂದ ಆಡಿದಂತೆ, ಮನಗೆ ಬಂದ ಕಂದ 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 ಆಡಿದಂತೆ. ಸೊಕ್ಕಿನ ಮಾತು ಉಸುರಿದರೆ ಬಾಯಿ ಹೊಯ್ಯುತ್ತವೆ, ಸೊಕ್ಕಿನ ಮಾತು ಉಸುರಿದರೆ ಬಾಯಿ ಹೊಯ್ಯುತ್ತವೆ, ಉಸುರಿದರೆ ಬಾಯಿ ಹೊಯ್ಯುತ್ತವೆ.
ಗಕ್ಕನೆ ನಡೆಯೋ ಪಿಂತೆ ಗಕ್ಕನೆ ನಡೆ 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 ಗಕ್ಕನೆ ನಡೆಯೋ ಪಿಂತೆ ಮಿಕ್ಕಾಲರಿಯವರ ಮುಂದೆ ಮನೆಗೆ ಬಂದ ಚಕ್ಕಂದಗಾಡಿದಂತೆ ಮನೆಗೆ ಬಂದ ಚಕ್ಕಂದ ಹಾಡಿದಂತೆ ಓ ನೆನಪಿಟ್ಟುಕೋ ಎಲ್ಲ ಹೆಣ್ಮಕ್ಳಲ್ಲಿ ಮಾತಾಡಿದ ಹಾಗೆ ಈ ಚಂದ್ರಾವಳಿಯನ್ನು ಮಾತಾಡಬೇಕು ಬಂದೆ ಅಂತ ಆದ್ರೆ ಪರಿಣಾಮ ಏನಾಗುತ್ತದೆ ಯೋಚನೆ ಮಾಡಿಕೊ. ಪ್ರತ್ಯೇಕ ಗೊತ್ತಿದ್ದೆ ಮಾತಾಡ್ತಾ ಈ ಚಂದ್ರಾವಳಿಯ ಬೇರೆ ಚಂದ್ರಾವಳಿಯ ದಾರಿಯ ಬೇರೆ, ಗೊತ್ತಾಯ್ತಾ? ನಮ್ಗೆ ಎಲ್ಲಾ ಪ್ರಸಂಗಗಳು ಒಂದೇ ರೀತಿ ಇರಬೇಕು ಅಂತಿಲ್ಲ. ಏನು? ಈ ಪ್ರಸಂಗ ಸ್ವಲ್ಪ ಬದಲಾವಣೆ ಮಾಡುವ. ಒಂದೇ ರೀತಿ ಇದ್ರೆ ಬೇರೆ ಬೇರೆ ಪ್ರಸಂಗ ಮಾಡ್ಬೇಕು, ಎಲ್ಲ ಒಂದೇ ಮಾಡ್ತಾರೆ. ಎಂತದ್ದು ಅದಲ್ಲ, ನಾವಿರ್ಬಾರ್ದು ಅಂತ. ನಾನಿಲ್ಲ ಅಂತ ಹೇಳಿದ್ರೆ ಯಾರು ಹಾಗೂ ಅದಕ್ಕಾಗಿ ನೀ ಬೇಕು ಅಂತ. ಆಗುವುದಿಲ್ಲ. ನೀ ಹೇಳಿದ ಅಕ್ಷರ ನಾವು ಒಪ್ಬೇಕಾ? ನಾನು ಒಪ್ಪಬೇಕಲ್ಲ, ನಾನು ಬೇಕು ಅಂತ ಆದ್ರೆ ನಾನು ಸುಧಾರಿಸ್ಬೇಕು. ಎಂತದ್ದು ಸುಧಾರಿಸ್ಕೊಡುವುದು? ನಿನಗೆ ಎಲ್ಲ ಹೆಣ್ಣು ಮಕ್ಕಳನ್ನ ಕೆಳಕ್ಕೆ ಕೆಳಕ್ಕೆ ಅಭ್ಯಾಸ ಆಗಿ ಹೋಗಿದೆ. ನಂಗೊಂದು ವಿಷಯ ಏನು? ನಾನು ಹೆಣ್ಮಕ್ಳಿಗೆ ಮೈ ಮುಟ್ಟೇ ಮಾತಾಡ್ತೀನಿ. ನನಗೊಂದು ಅಭ್ಯಾಸ ಮಾಡಿಕೊಡ್ಬೇಕು. ನೋಯಿ ಮುಟ್ಟಿದ್ರೆ ಸ್ವಲ್ಪ ಕತ್ತರಿಸಿ ಹಾಕ್ತೇನೆ ಮತ್ತೆ. ನಾಳೆಯಿಂದ ಎಂತದ್ದು ನಾಳೆ ಈಗಲೇ ಪ್ರಾರಂಭ ಮಾಡ್ತೇನೆ. ನಿನಗೆ ಒಂದಿನಿತ್ತು ತಲೆಯಲ್ಲಿ ಒಂದು ಬುದ್ಧಿ, ಒಂದು ಜ್ಞಾನ, ಒಂದು ಮನಸ್ಸಾಕ್ಷಿ ಎಂತದ್ದಾದ್ರೂ ಉಂಟ? ಎಲ್ಲ ಉಂಟು. ಕಡಿಮೆ ಆದದ್ದು ಯಾವುದು? ಒಂದು ಇಲ್ಲ, ಕಡಿಮೆ ಆಗ್ಲಿಕ್ಕೆ ಅಂತದ್ದು. ಇದ್ರೆ ಕಡಿಮೆ ಆಗುತ್ತದೆ, ಇಲ್ಲವೇ ಇಲ್ಲ ಅಂತಂದ್ರೆ ಕಡಿಮೆ ಬಿಡೋದು. ಇದ್ದಿದ್ರೆ ಹೀಗಿರ್ಬೋದು. ಎಂತದ್ದು? ಕಡಿಮೆ ಆಗುವಂತದ್ದು ಒಂದು ನಮ್ಮ ಹತ್ರ ಇಲ್ಲ ಅಂತ ಆಗ್ಬೋದು. ಬೇಕಾದಷ್ಟು ಯಾವುದೂ ಇಲ್ಲ. ನೋಡುವ. ಹೆಣ್ಣಿನಲ್ಲಿ ಹೇಗೆ ಮಾತಾಡಬೇಕು, ವ್ಯವಹರಿಸಬೇಕು ಅದೆಲ್ಲ ಗೊತ್ತಿಲ್ಲ ನನಗೆ. ಏನಾಯ್ತು? ನೋಡ ಇಲ್ಲಿ ನೋಡ, ಎಂತದ್ದು ಇಲ್ಲಿ ನೋಡ. ಎಷ್ಟು ಬೇಕು ಅದಕ್ಕೆ? ಇಲ್ಲ ದೊಡ್ಡದು ಹೌದು. ಈಗ ಆ ಉದ್ಯೋಗ ದೊಡ್ಡ ಬಂದಿದೆ. ನಾ ಮಾಡ್ತಾ ಇದ್ದದ್ದು ಆದರ್ಶ. ಎಂತದ್ದು ಎಷ್ಟು ಬಿದ್ದೆ ಇದಕ್ಕೆ ಸಂಖ್ಯೆ ತಗೊಂಡು ಮುಂದೆ ಮಾಡಿದೆ. ಬೇರೆ ಕಡೆ ತಗೊಂಡಿದ್ದು ಕೈಯ ಕೊಡ್ಬೇಕು, ಧರ್ಮಕ್ಕೆ ಯಾರು ಕೊಡುದಿಲ್ಲ. ಅದು ಹೆಣ್ಮಕ್ಳು ಕೊಟ್ಟು ತಗೊಳ್ಳೋದಲ್ಲ ಅದು. ಇದಕ್ಕೆ ಕ್ರಯ, ಇದನ್ನ ನೋಡಿದಾಗ ಕ್ರಯ ಎಷ್ಟು ಅಂತ ಕೇಳೋದಲ್ಲ, ಅದ್ರ ಮೌಲ್ಯ ಎಷ್ಟು ಅದು ಯೋಚನೆ ಮಾಡ್ಬೇಕು. ಕ್ರಯ ತೆಗೆದುಕೊಳ್ಳುವುದಾದ್ರೆ ಅದ್ರ ಮೌಲ್ಯ ಬೇರೆ, ಗೊತ್ತಾಯ್ತಾ? ತಾಳಿಗೆ ಇರುವುದು ಮೌಲ್ಯ. ಹೌದಾ? ಒಂದು ಯಜಮಾನ ಸಿಗ್ಲಿಕ್ಕೆ ಎಂತದ್ದು ಯಜಮಾನ್ರಿ ಸಿಗ್ಲಿಕ್ಕೆ ಅಂತ. ಇದು ತಾಳಿ, ಇದೆಲ್ಲ ನೋಡಿದ್ದೀನಿ. ಏನು ಇದು? ನಮ್ಮನ್ನು ಕೊರಲಲ್ಲಿ ನೋಡಿದ್ದೆ ನಾನು. ಸಣ್ಣಿದ್ದಾಗ ಎದೆ ಹಾಲು ಕುಡಿಬೇಕಿದ್ರೆ ಇದನ್ನ ಹಿಡ್ಕೊಂಡೆ ಆಟಾಡುದು ನಾನು. ನಂಗೆ ಈಗ ನೆನಪಾಯ್ತು. ಹೌದಾ? ಇದು ಕರಿಮಣಿ. ಹುಡುಗ ಸಿಕ್ಕಿಬಿದ್ದ. ಹುಡುಗ ಸಿಕ್ಕಿಬಿದ್ದ. ಎಂತ ಸಿಕ್ಕಿಬಿದ್ದದು? ಇದು ನಿನ್ನ ಅಮ್ಮನ ಕೊರಳಲ್ಲಿ ನೋಡಿದ್ದಿ? ಹೌದಾ? ಹೌದು. ಇದು ನಿನ್ನ ಅಮ್ಮನ ಕೊರಳಲ್ಲಿ ನೋಡಿದ್ದಿ, ನನ್ನ ಕೊರಳಲ್ಲಿ ಉಂಟು. ಹೌದು. ಹಾಗಾಗಿ ನಾನು ನಿನ್ನ ಅಮ್ಮನ ಹಾಗೆ ಸಿಕ್ಕಿಬಿದ್ದು ಹೋದೆ. ಏನಾಯ್ತು? ಚಂದ್ರಾವಳಿ ಎಂತದ್ದು ಇಲ್ವಾ? ಇದು ಮದುವೆ ಆದವರು ಕೊರಳಲ್ಲಿ ಇರ್ತದೆ. ಮದುವೆ ಆದ ಹೆಂಗಸರ ಕೊರಳಲ್ಲಿ ಇರ್ತದೆ ಅಲ್ವಾ? ಆದ್ರೆ ಇದು ನಮ್ಮ ಅಪ್ಪನ ಕೊರಳಲ್ಲಿ ಇಲ್ಲಲ್ಲ. ಗಂಡಸರ ಕೊರಳಲ್ಲ ಇರೋದಿಲ್ಲ, ಮೂರ್ಖ. ಹೌದಾ? ಹಾಗಿದ್ರೆ ಸರಿ ಕೇಳು. ಏನು? ಅಮ್ಮನ ಕೊರಳಲ್ಲಿ ಮಾಂಗಲ್ಯ ಉಂಟು ಅಮ್ಮ, ನಿನ್ನ ಕೊರಳಲ್ಲಿ ಮಾಂಗಲ್ಯ ಉಂಟು ಅಮ್ಮನ ಹಾಗೆ. ಅಪ್ಪನ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಅಪ್ಪ, ನನ್ನ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಅಪ್ಪನ ಹಾಗೆ. ಹೇಳು ಹೋಗ. ನೋಡಿ ಸರಿ ಆಯ್ತು. ಎಂತದ್ದು ಜೋಡಿ ಸರಿ ಆಗೋದು? ಅಪ್ಪನ ಹಾಗೆ. ಅದೇ ಹೇಗೆ? ನಿನ್ನ ಮದುವೆ ಆಗಿದ? ಆಗಿಲ್ಲ. ಮತ್ತದ್ದು ಅಪ್ಪನ ಹೇಗೆ? ಏನು ನಿನಗೆ ಸಂಬಂಧದ ಪರಿಕಲ್ಪನೆ, ಸಂಬಂಧ ಹೇಗಿರಬೇಕು ಅದೆಂತದ್ದು ಯೋಚನೆ ಇಲ್ಲ ನನಗೆ. ಸಂಬಂಧದ ಬಗ್ಗೆ ನನ್ನಷ್ಟು ಬೆಲೆ ಕೊಟ್ಟವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಎಂತದ್ದು ಕೊಟ್ಟಿದ್ದೇನೆ? ಏನ್ ಕಡಿಮೆ ಕೊಟ್ಟಿದ್ದೇನೆ? ಯೋಚನೆ ಮಾಡು. ಏನು? ಅಪ್ಪನ ಅಣ್ಣ ಏನಾಗುತ್ತಾನ? ದೊಡ್ಡಪ್ಪ. ಅಮ್ಮನ ತಂಗಿ ಏನಾಗುತ್ತಾಳೆ? ಚಿಕ್ಕಮ್ಮ. ಅಪ್ಪನ ಅಕ್ಕ ಏನಾಗುತ್ತಾಳೆ? ದೊಡ್ಡಮ್ಮ. ಪಟಪಟ ಕೇಳ. ಎಂತದ್ದು ಬಡ ಬಡ ಕೇಳ? ತಪ್ಪಿದ್ರಲ್ಲ ನಿಲ್ತೇವೆ ನಾವು. ಏನ್ ತೊಂದ್ರೆ ಇಲ್ಲ. ಎಂತದ್ದು? ನಾವು ಯೋಚನೆ ಮಾಡಿ ಉತ್ತರ ಕೊಡ್ತೇವೆ. ಎಂತದ್ದು? ಅಪ್ಪನ ಅಮ್ಮ, ಅಪ್ಪನ ಅಕ್ಕ, ಅಪ್ಪನ ಅಕ್ಕ ದೊಡ್ಡಮ್ಮ. ಹೌದಾ? ಹೌದು. ಹೇಳೆ. ಹೋಗ್ಲಿ ಬಿಡು. ಹೋಗಿ ಬಿಡು. ಹೆಂಡತಿ ತಂಗಿ ಏನಾಗುತ್ತಾಳೆ? ಹೆಂಡತಿ. ಕೆಲವು ಮನೆ ತೆಗೀತು ಇದೇ ಕೇಳ್ಕೊಂಡು ಎಲ್ಲ ಮನೆಗೆ ಹೋದ್ರೆ ಎಲ್ಲರೂ ಅವ್ರ ಹೆಂಡತಿ ಕೇಳ್ಬಿಡ್ತಿದ್ದ. ಆಗುದೇ ಇಲ್ಲ. ಎಂತದ್ದು? ಯಾಕೆ ಗೊತ್ತಾ? ಇದು ದ್ವಾಪರ. ದ್ವಾಪರೆಯಿಂದ ಅರ್ಥ ಇದ್ದದ್ದು ಎಂತದ್ದು? ಇಬ್ಬಗೆಯ ನೀತಿ. ಪ್ರಪಂಚ ಮುಖದಲ್ಲಿ ಪುರುಷರಿಗೆ ರಾಮ ಒಬ್ಬನೇ ಆದರ್ಶ ಬಿಟ್ರೆ ಕೃಷ್ಣ ಪರಮಾತ್ಮ ಆದರ್ಶ ವ್ಯಕ್ತಿ ಅಲ್ಲ. ಚಿಕ್ಕ 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 ಹೆಂಡತಿಯರು ಆ ಬಾವುದು ಯೋಗವೇ ಯೋಗ. ಇದು ಸರಿಯಾದ ಹೌದಾ? ಯಾವುದೋ
ಇದೇ ರೀತಿ ಮಾತಾಡದೆ ಅಂತ ಆದ್ರೆ ನಿನ್ನ ಬಾಯಿ ಹೊಲಿದು ಬಿಟ್ಟೇನು ಜಾಗ್ರತೆ. ಆಗ ಹೊಲಕ್ಕೆ ಇಳಿದು ಈಗ ಬಾಯಿ ಹೋಯ್ತು. ಏನು ಬೇಕಾದ್ರೂ ಮಾಡ್ತಾರೆ. ಅದೇ ಉದ್ಯೋಗ. ಉದ್ಯೋಗ ಅಲ್ಲ, ನಿನ್ನ ಮಾತ್ರ ಹಾಗೆ ಮಾಡುದು. ನೋಡು, ಎಲ್ಲ ಹೆಣ್ಮಕ್ಳು ಹಾಗಲ್ಲ. ನನಗೆ ದಾರಿ ಬಿಟ್ಟರೆ ಒಳ್ಳೇದು, ಇಲ್ಲ ಅಂತ ಅದ್ರ ಪರಿಣಾಮ ಗಂಟೆ ಆಗಿರುದಿಲ್ಲ. ದಾರಿ ಬಿಡ್ಬೇಕು ಅಂತಿದ್ದ ಇಲ್ಲಿ ಬರ್ತದೆ. ದಾರಿ ಅರ್ಥೈಸ್ಬೇಕು ಅಂತಲೇ ಬಂದದ್ದು. ಓ ಚಂದ್ರಾವಳಿ ಹೋಗ್ ಮುಂದೆ. ಬಿಸಿಲು ಗಾಳಿಯ ಬಳಿರೆ ಚಂದ್ರಾವಳಿ ನಿನ್ನಲು ಕಾಣದೆ ಕಳವಳಿದು ತಾಲಿದ್ದೀನಿ, ಕಾಣದೆ ಕಳವಳಿದು ತಾಲಿದ್ದೀನಿ. ಪರಿಣಲೋಚನೆ ನಿನ್ನ ರೂಪು ಯೌವನ ಕಿತ್ತು ಕೊರುವ ಬೇಕಾವುದು ಬಾಲೆ ರೂಪು ಯೌವನ ಕಿತ್ತು ಕೊರುವ ಬೇಕಾವುದು ಬಾಳೆ. ನೋವಾಗಬಾರ್ದು ಅಂತಂದ್ರೆ ಹೊಡೆಯುತ್ತೇನೆ. ಹೊಡೆಯುದು ನೋವಾಗಲಿಕ್ಕೆ ಹೀಗೆ ಹೊರಬೇಕು. ಅಲ್ಲ ಈಗ ಹೊಡೆ ಅಲ್ಲ ಚಂದ್ರಾವಳಿ ಹೊಡೆಯುದು ಹೊಡಿತೆ, ಕೊಯ್ದಾದ್ರೂ ಹೊಡೆಯ. ಕೊಯ್ಯಲು ಹೊಡೆಯಲ್ಲ ನಿನಗೆ. ನೀನೆಂತ ಹೊಡೆಯುದಿಲ್ಲ, ನಿನಗೆಂತ ನಮ್ಗೆ ಪ್ರೀತಿ. ಹೊಡೆ ಹೊಡೆ ಬಿಟ್ಟು ಹಾಗೆ ಹಾಗೆ ಹೊಡೆ ಹಾಗೆ ಹೊಡೆ. ಏನು ಬೆನ ಬಿಡ್ತಾರೆ. ನಾನೆಲ್ಲ ಹೊಡೆದಿತ್ತು. ಕರೆದಬೇಕು ನಿನ್ನ. ಅದು ಹಾಗೆ ಇಟ್ಕೋ, ಅದು ಹಾಗೆ ಇಟ್ಕೋ. ನಿನ್ ಕೈಲಿ ನಾಲ್ಕು ಪ್ರಸಂಗ ಕೊಡ್ತದೆ. ಮಾಡುವ ಪದೇ ಪದೇ ಇದೆ. ನಿನಗೆ ಸರಿ ಗೊತ್ತಾಗ್ಬೇಕು ಅವರಲ್ಲಿ ಯಾವ್ದು ಈ ಕಡೆ ಎಂತದ ಆ ಕಡೆ ಎಂತ ಮಾಡ್ತೀನಿ ಬಾಲ ಇದು. ಅಲ್ಲ ನಾನೇ ಮಾಡ್ಬೇಕು. ಎಂತ ಮಾಡ್ತೀನಿ ನೀನು? ನಿನಗೆ ಸರಿ ಗೊತ್ತಾಗಬೇಕು ಯಾರು ಅವಮಾನ ಮಾಡಿದ್ದಾರೆ ಅಂತ. ನೀ ಎಂತ ವಾಲಿಬಾಲಿ ಪ್ರಸಂಗ ನೆನ್ಪು ಮಾಡ್ತೀನಿ. ನಿನ್ನ ಅದೇ ಮಾಡ್ಬೇಕೀಗ. ಮಂಗನೇ ನೀನು. ನೋಡು, ಇನ್ನು ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಮಗನೇ ನೋಡು, ನಾಳೆ ಮನೆ ಹತ್ರ ಯಾರು ಇರುವುದಿಲ್ಲ. ನೀನು ಮತ್ತೆ ಬಂದ್ರೆ ಅಂತಿದ್ದೇನೆ ತಲೆಹಾಗಿದ್ಯಾ. ಮನೇಲಿ 100 ಜನ ಇದ್ದಾರೆ ಅಂತ ಹೇಳಿದ್ರೆ ಕಂಡ್ರೆ ಹಾಗೆ ಬರ್ತಾನೆ ಅವ. ಯಾರು ಇಲ್ಲ ಮನೆ ಹತ್ರ ಬಂದ್ರೆ ಎಂತದ್ದು ನೀನು ಸೂಚನೆ ಕೊಡುದ, ಎಂತದ್ದು ಆಮಂತ್ರಣ ಕೊಡುದ, ಅಲ್ಲ ಎಚ್ಚರಿಕೆ ಕೊಡುದ. ಎಚ್ಚರಿಕೆ ಎಲ್ಲಿದೆ? ಬರ್ಬೇಡ ಅಂತ. ಮನೇಲಿ ಯಾರು ಇಲ್ಲ ಅಂತ ಹೇಳುದಲ್ಲ, ಬರಬೇಡ ಎಚ್ಚರಿಕೆ ಕೊಡುದ. ಅಲ್ಲ ಯಾರಾದ್ರೂ ಇದ್ರೆ ಮಾತ್ರ ಬರ್ತಾನೆ ಅವನು. ನೀನು ಇರುದಿಲ್ವಾ? ನಾನು ಇರುದಿಲ್ಲ, ನಿಮ್ ಜೊತೆ ಬರ್ತೇನೆ. ಹಾಗಾದ್ರೆ ಒಳ್ಳೇದು ಒಳ್ಳೇದು ಒಳ್ಳೇದು. ಎಲ್ಲ ನಿಮ್ ಜೊತೆ ಇದ್ದು ನಿಮ್ ಬುದ್ಧಿಯೇ ಕೊಲ್ತ್ರಿ ಅಲ್ಲ ನಮ್ಮ ಮಕ್ಕಳು. ಕಲಿಬೇಕು, ಹಾಗಾದ್ರೆ ಮಾತ್ರ ಸಾರ್ಥಕ. ಹೆಣ್ಮಕ್ಳೆಲ್ಲ ಉತ್ತರ ಬೇಕಿಲ್ಲ. ಬರ್ಬೇಡ ಬರ್ಬೇಡ. ಮೋರಪಿತ ಮನದೊಳಗೆ ಗ್ರಹಿಸಿದ ಮಾರಪಿತ ಮನದೊಳಗೆ ಗ್ರಹಿಸಿದ ಹೀರಿದರೆ ಅಪಕೀರ್ತಿ ಬರುವುದೇ. ಮೇರಿದರೆ ಅಪಕೀರ್ತಿ ಬರುವುದಯ್ಯೇ. ಧಾರಿಣಿಯೊಳದಿ ಹೋರ್ಗರಿಕೆಯ ಕಂಡ ಕೇಳಿದರೆ, ಧಾರಿಣಿಯೊಳದಿ ಹೋರ್ಗರಿಕೆಯ ಕಂಡ ಕೇಳಿ
ಕೊಡ ಎನ್ನಿಂದ ಘನ ಸಂಸಾರ ಕೆಡುವುದೆನ್ನುತ್ತೇ ಮೆಲ್ಲನೆ ಜಾರಿ ಓಡಿದ ಮೆಲ್ಲನೆ ಜಾರಿ ಓಡಿದ ನಗುತ್ತ ನಾರಿಯರಿದ ಬರೆದುರಗೆ ಚಂದ್ರಾವಳಿಯನ್ನ ಮರಳುಗೊಳಿಸುವುದು ಕೃಷ್ಣನಿಗೇನು ದೊಡ್ಡ ಕೆಲಸ ಅಲ್ಲ. ಆದ್ರೂ ಸುಮ್ಮನುಳಿಗೆ ಯಾಕಾಗಿ ಗೊತ್ತಾ? ಧಾರಿಣಿಯಲ್ಲಿ ಅತಿ ಮೂರ್ಖ ಈಕೆಯ ಗಂಡ ಎಲ್ಲಿಯಾದರೂ ಚಂದ್ರಾವಳಿ ಕೃಷ್ಣನನ್ನ ಕಂಡು ಬಂದಿದ್ದಾರೆ ಎನ್ನುವ ವರ್ತಮಾನ ಸಿಗಿದ್ರೆ ಈಕೆಯನ್ನ ಮನೆ ಸೇರಗೊಡುವುದಿಲ್ಲ. ಆಗೇನಾಗುತ್ತದೆ? ನನ್ನಿಂದ ಒಂದು ಸಂಸಾರ ಹಾಳಾಗಿ ಹೋಗುತ್ತದೆ. ಇಷ್ಟರವರೆಗೆ ಹಾಲು ಮೊಸರು ಬೆಣ್ಣೆಯನ್ನ ಮಾರಾಟ ಮಾಡಿ ಬಂದಿರುವ ಲಾಭದಿಂದ ಮದ್ಯವನ್ನ ಕುಡಿದು ಗೋಪಿಕಾ ಸ್ತ್ರೀಯರು ದಾರಿಯ ಮಧ್ಯದಲ್ಲಿ ಬೀಳ್ತಾ ಇದ್ರು. ಅಂತಹ ಗೋಪಿಕೆಯರನ್ನ ಅಂಕದ ಕಟ್ಟೆ ತಿರುವುದನ್ನು ಸುಂಕದ ಕಟ್ಟೆ ಎನ್ನುವ ಹಾಗೆ ಪರಿವರ್ತನೆ ಮಾಡುವುದರ ಮುಖೇನವಾಗಿ ಅವರಲ್ಲಿ ಹಣವನ್ನ ಪಡೆದು ಲಾಭಾಂಶದಿಂದ ಬರುವಂತಹ ಹಾಲು ಮೊಸರು ಬೆಣ್ಣೆ ಇವುಗಳನ್ನ ಅವರ ಮನೆ ಮಕ್ಕಳಿಗೆ ಕೊಡಿಸಿ ಅವರಿಗೆ ಮದ್ಯವನ್ನ ಕುಡಿಯುವುದು ತಪ್ಪಿಸಿದವ ನಾನು. ಕಾರಣ ಏನು? ಹೆಣ್ಣು ಮಕ್ಕಳು ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟವರಾದ್ದರಿಂದ ಆ ಕಾರ್ಯಕ್ಕೆ ಮುಂದಾದವರು. ಅಂತಹದ್ರಲ್ಲಿ ಈಕೆಯನ್ನು ನಾನು ಪರಿವರ್ತಿಸುವುದು ನನಗೆ ದೊಡ್ಡ ಕಾರ್ಯ ಅಲ್ಲ. ಆದರೂ ಮುಂದಾಗಲಿಲ್ಲ. ಎಲ್ಲಿಯಾದರೂ ಕೃಷ್ಣನನ್ನ ಇವನು ಕಂಡು ಬಂದಿದ್ದಾನೆ ಅಂತ ಗೊತ್ತಾದ್ರೆ ಅವ ಮನೆಯಿಂದ ಹೊರಗಾಗ್ತಾನೆ. ಹಾಗೇನಾಗ್ತದೆ? ಸಂಸಾರ ಕೆಟ್ಟು ಹೋಗುತ್ತದೆ. ಆದರೂ ಚಂದ್ರಾವಳಿಯನ್ನ ಕಾಣಲೇಬೇಕಾದದ್ದು ಕೃಷ್ಣನಿಗಾದ್ಯ ಕರ್ತವ್ಯ. ಕಾರಣ ಏನು ಬಲ್ಲಿಗ? ಒಂದೇ ಒಂದು. ಹಿಂದೆ ತ್ರೇತೆಯಲ್ಲಿ ನಾ ರಾಮನಾಗಿ ದಂಡಕಾರಣ್ಯದಲ್ಲಿರುವ ಕಾಲಕ್ಕೆ ರಕ್ಕಸರ ಬಾಧೆಯಿಂದಾಗಿ ಋಷಿಮುನಿಗಳೆಲ್ಲ ಓಡೋಡಿ ಬಂದು ದಾನವರನ್ನ ಕೊಂದುಕೊಡಬೇಕು ರಾಮ ಎನ್ನುವ ಹಾಗೆ ಬೇಡಿಕೊಂಡರು. ಅವರ ಮಾತಿಗೊಪ್ಪಿ ದಾನವರನ್ನ ಅತ್ತುಳಿಯನ್ನ ಮೆಟ್ಟಿ ನಿಂತು ಮತ್ತೆ ಪುನಃ ನನ್ನ ಸ್ಥಳವನ್ನು ಸೇರಿದಾಗ ಋಷಿ ಮುನಿಗಳೆಲ್ಲ ಓಡೋಡಿ ಬಂದು ನನ್ನ ಪಾದ ಸ್ಪರ್ಶಕ್ಕೆ ಮುಂದಾದರು. ಆ ಕಾಲವರಲ್ಲೆಲ್ಲ ಒಂದು ಮಾತಾಡಿದ್ದೇನೆ. ನಿಮ್ಮ ತಿಳುವಳಿಕೆಯಲ್ಲಿ ನಾನು ಎಷ್ಟು ಪ್ರಾಜ್ಞನಾದರೂ ವಯಸ್ಸಿನಲ್ಲಿ ನಿಮಗಿಂತ ಸಣ್ಣವನು. ಆದ್ದರಿಂದ ನನ್ನ ಪಾದ ಸ್ಪರ್ಶ ಮಾಡುವುದು ನನ್ನ ಆಯಸ್ಸಿಗೆ ಕುಂಠಿತವಾದ್ದರಿಂದ ಈ ಕಾಲ ಸಾಧುವಾದದ್ದಲ್ಲ. ಮುಂದಿನ ನನ್ನ ಜನ್ಮದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ನಿಮ್ಮ ಪಾಲಿಗೆ ಸಂಪೂರ್ಣ ದೇಹವನ್ನು ಸ್ಪರ್ಶಿಸುವಂತಹ ಯೋಗ ಭಾಗ್ಯವನ್ನು ಕರುಣಿಸ್ತೇನೆ ಎನ್ನುವ ಹಾಗೆ ಆ ಋಷಿಮುನಿಗಳಿಗೆ ಮಾತನ್ನ ಕೊಟ್ಟಿದ್ದೆ. ಹಾಗಿದ್ರೆ ಅಂದಿನ ಋಷಿಮುನಿಗಳೇ ಇಂದಿನ ಗೋಪಿಕಾ ಸ್ತ್ರೀಯರು, ಇಂದಿನ ಗೋಪಿಕಾ ಸ್ತ್ರೀಯರೇ ಅಂದಿನ ಋಷಿಮುನಿಗಳು. ಆ ಋಷಿಮುನಿಗಳಲ್ಲಿ ಈ ಗೋಪಿಕೆಯಲ್ಲಿ ಒಬ್ಬಳಾದ ಚಂದ್ರಾವಳಿಯೂ ಇದ್ದಾಳೆ. ಆದ್ದರಿಂದ ಅವಳನ್ನು ಕಾಣಬೇಕಾದದ್ದು, ಅವಳನ್ನು ಸೇರಬೇಕಾದದ್ದು ನನಗಾದ್ಯ ಕರ್ತವ್ಯ. ಏನು ಮಾಡೋಣ? ಅದಕ್ಕೆ ಕಾಲವನ್ನೇ ಕಾಯಬೇಕು. ಯಾವತ್ತೂ ಹಾಗೆ ಸ್ವಾಮಿ, ನಾವು ಕಾಲನಾಧೀನವೇ ಹೊರತು ಕಾಲ ನಮ್ಮ ಅಧೀನ ಅಲ್ಲ. ಆದ್ದರಿಂದ ಎಷ್ಟೇ ಶ್ರೇಷ್ಠನಾದರೂ ಕಾಲದ ಪ್ರತೀಕ್ಷೆಯಲ್ಲಿರ್ತೇವೆ. ನಮ್ಮ ಆತ್ಮೀಯರಲ್ಲಿ ಬರುವಾಗ ಒಂದು ಮಾತು ಹೇಳಿ ಬಂದಿದ್ದೆ ನಾನು. ತರುಣಿ ದಂಡಿಗೆ ಪಿಡಿದು ನಾನಾ ಪರಿಣೊಳೀಕೆಯ ಮರುಳುಗೊಳಿಸದ ಮೇಲೆ ನಾ ಕೃಷ್ಣನೇ, ನಾ ನಿಮಗೆ ಸಕನಲ್ಲ ಅಂತ ಹೇಳಿ ಬಂದಿದ್ದೆ. ಈಗ ಎಲ್ಲಾದ್ರೂ ಅವ್ರು ನನ್ನ ನೋಡಿದ್ರೆ ನಾನು ಆ ಪಂಥದಂತೆ ನಡ್ಕೊಳ್ಬೇಕು ಬೇಡವಾ? ಹಾಗಾಗಿ ಯಾರಿಗೂ ಅರಿವಾಗದ ರೀತಿಯಲ್ಲಿ ಮೆಲ್ಲನೆ ಜಾರಿ ಆಲಯವನ್ನು ಮೆಲ್ಲನೆ ಜಾರಿ ಓಡಿದ ನಗುತ್ತ ನಾರಿಯರಿದ